ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಗುಂಡಿನ ಚಕಮಕಿ, ಸುರಕ್ಷತೆ ದೃಷ್ಟಿಯಿಂದ ಜಲಾಶಯಗಳಿಗೆ ಸೂಕ್ತ ಬಂದೋಬಸ್ತ್. ಈಗ ವಾರ್ತೆಗಳ ವಿವರ. ಜಮ್ಮು ಕಾಶ್ಮೀರ ಪ್ರದೇಶದ ಪ್ರವಾಸಿ ತಾಣಗಳಲ್ಲಿ ಉಗ್ರರು ನಡೆಸಿದ ಗುಂಡಿನ ದಾಳಿಯಿಂದಾಗಿ 16 ಜನ ಭಾರತೀಯರು ಸಾವಿಗೀಡಾಗಿದ್ದಾರೆ. ಇದರ ಪ್ರತೀಕವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ ಭಾರತೀಯ ವಾಯುಪಡೆ ಉಗ್ರರ 9 ಹಡಗುದಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಹೀಗೆ ಭಾರತದ ವಾಯುಪಡೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗೆ ಯುದ್ಧದ ಸಂದರ್ಭದಲ್ಲಿ ಪ್ರಾಣ ಕಾಪಾಡಿಕೊಳ್ಳುವ ಕುರಿತಾಗಿ ಟಿಬಿ ಡ್ಯಾಂನ ಪವರ್ ಹೌಸ್ ಬಳಿ ಕೆಎಸ್ಐಎಸ್ಎಫ್ ಸೆಕ್ಯೂರಿಟಿ ಫೋರ್ಸ್ನಿಂದ ಮಾಕ್ ಡ್ರಿಲ್ ನಡೆಸಿ ಪ್ರಾಣ ರಕ್ಷಿಸಿಕೊಳ್ಳುವ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಆಯಿಲ್ ಫೈರಿಗೆ ನಾವು ಫೋನಿಂದ ಎಲ್ಲರೂ ನೋಡಿ ಪ್ಲೀಸ್ ನೋಡಿ. ಹಲೋ, ಈಗ ಆ ಕಡೆಗೆಲ್ಲ ಬೆಂಕಿ ಹಚ್ಚಿದೆ. ಯಾವ ತರ ನಾವು ಬೆಂಕಿ ಹಚ್ಬೇಕನ್ನೋ ನಿಮ್ಗೆ ಡೆಮೋ ಮುಖಾಂತರ ತೋರಿಸ್ತೇವೆ ನೋಡಿ. ಪ್ರೆಜರ್ ಹೋಗಿ ಮೇಲೆ ಹೋಗಿ. ವಿತ್ ಅವ್ರಿಗೆ ಅಗ್ನಿ ನಿರೋಧಕ ಡ್ರೆಸ್ ಮತ್ತೆ ಆಮ್ಲ ಹೋಗಿರ್ತಾರೆ. ದೇ ವಿಲ್ ಬ್ರಿಂಗ್ ರಿಮೈನಿಂಗ್ ಕ್ಯಾಜುಯಾಲಿಟೀಸ್ ತರ್ತಾರೆ. ಇವರು ಅನ್ಕಾನ್ಶಿಯಸ್ ಆಗಿದ್ದಾರೆ. They are fighting with life and death. Please give them a big round of claps, please. Idana. ಪ್ರತಿ ವರ್ಷದ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಜಯನಗರ ಜಿಲ್ಲಾ ಸಮಿತಿಯಿಂದ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆಯ ನಿಮಿತ್ತ ಅರ್ಹ 15 ಜನ ಫಲಾನುಭವಿಗಳಿಗೆ ಉಚಿತವಾಗಿ ಶ್ರವಣ ಮಷಿನ್ ನೀಡುವ ಮೂಲಕ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆಯನ್ನ ಆಚರಿಸಿದ್ದಾರೆ. ಹೀಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯನಗರ ಜಿಲ್ಲಾ ಸಮಿತಿಯಿಂದ
ಪಟೇಲ್ ನಗರದಲ್ಲಿ ಬರುವ ರೆಡ್ ಕ್ರಾಸ್ ಸಂಸ್ಥೆಯ ಕಚೇರಿಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಜೀನ್ ಹೆನ್ರಿ ದುನತ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅರ್ಹ 15 ಜನ ಫಲಾನುಭವಿಗಳಿಗೆ ಶ್ರವಣ ಮಿಷನ್ಗಳನ್ನು ನೀಡುವ ಮೂಲಕ ರೆಡ್ ಕ್ರಾಸ್ ದಿನಾಚರಣೆಯನ್ನ ಆಚರಿಸಲಾಯಿತು. ಇಂದು ಮೇ 8 ವಿಶ್ವ ರೆಡ್ ಕ್ರಾಸ್ ಡೇ ಅಂಗವಾಗಿ ಪಟೇಲ್ ನಗರದಲ್ಲಿರ್ತಕ್ಕಂಥ ಆಫೀಸ್ನಲ್ಲಿ ಇವತ್ತು ನಾವು ವಿಶೇಷವಾಗಿ ಹಮ್ಮಿಕೊಂಡು ನಾವು 15 ಶ್ರವಣ ಮಷಿನ್ ಯಂತ್ರಗಳನ್ನು ನಾವು ಬಡಬಗ್ಗರಿಗೆ ಹಂಚಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಚೈತ್ರಾ ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಎಲ್ಲ ಲಿಸ್ಟ್ ಮಾಡಿ ಈ ಶ್ರವಣದ ರಿಕ್ವೈರ್ಮೆಂಟ್ ಯಾರಿಗಿದೆಯೋ ಅಂಥ ಪೇಷಂಟ್ಗಳು ಹುಡ್ಕೊಂಬಂದು ಮುಂಚಿತವಾಗಿ ನಾವು ಹೇಳಿದ್ವಿ. ಆ ರೀತಿ ಅವರು ಸೆಲೆಕ್ಟ್ ಮಾಡಿ ಇವತ್ತು 15 ಪೇಷಂಟ್ಗಳಿಗೆ ಇವತ್ತು ನಾವು ಮಷಿನ್ ಹಂಚೋ ಕಾರ್ಯಕ್ರಮ ಮಾಡಿದ್ದೀವಿ. ಇದು ವಿಶೇಷವಾಗಿ ಭಾಳ ನಮಗೆ ಸಂತೋಷದ ದಿನ ಆಗಿದೆ. ಕಾರಣ ಇವತ್ತು ಇಂಥವರಿಗೆ ನಾವು ಕಿವಿಗೆ ಆಧಾರ ಸ್ತಂಭವಾಗಿ ನಾವು ಆಗಿದ್ದೀವಿ ಅನ್ನೋದು ಒಂದು ಸಂತೋಷ ನಮಗೆ ಬರ್ತಾ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮ್ಮ ಕಾರ್ಯದರ್ಶಿಗಳಾದ ರೇಖಾ ಮೇಡಮ್ ಅವರು 2 ಮಾತುಗಳನ್ನ ಆಡ್ತಾರೆ. ದಿನದ ಅಂಗವಾಗಿ ಜೀನ್ ಹೆನ್ರಿ ಅವರ ಹುಟ್ಟುಹಬ್ಬ ಮೇ 8ರಂದು ಇಡೀ ವಿಶ್ವದಲ್ಲಿಯೇ ರೆಡ್ ಕ್ರಾಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ರೆಡ್ ಕ್ರಾಸ್ ಸಂಸ್ಥೆ ಬಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದರಂತೆ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದಗಳನ್ನು ನಾವು ನೋಡದೆ ಮನುಷ್ಯತ್ವ ಮಾನವೀಯತೆ ಅದರಲ್ಲೂ ವಿಶೇಷವಾಗಿ ಆಪತ್ಕಾಲದಲ್ಲಿ ಆಪತ್ ಬಾಂಧವನಂತೆ ರೆಡ್ ಕ್ರಾಸ್ ಕಾರ್ಯನಿರ್ವಹಿಸುತ್ತದೆ. ವಿಜಯನಗರ ಜಿಲ್ಲಾ ಘಟಕ ಅತ್ಯಂತ ಯಶಸ್ವಿಯಾಗಿ ಕಾರ್ಯಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಗೊಳಿಸ್ತಾ ಇದೆ. ಅದರಂತೆ ಜೀನ್ ಹೆನ್ರಿ ಅವರು 1828ರಂದು ಹುಟ್ಟಿದ್ದು. ಅವರು 1910ರಂದು ನಿಧನರಾಗಿದ್ದಾರೆ. ಅವರ ಸ್ಮರಣಾರ್ಥ ಇಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಹಿಂದೆನೂ ಹಲವಾರು ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅತ್ಯಂತ ಮುಖ್ಯ ಕಾರ್ಯಕ್ರಮ. ಅದರಲ್ಲೂ ಹಲವಾರು ಬಾರಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಲವಾರು ಮುಖಗಳಲ್ಲಿ ನಾವು ನಗು ಕಂಡ್ವಿ. ಅವ್ರಿಗೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದವರು ಬಡವರು ಈ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಹರಪನಹಳ್ಳಿ ಕೂಡ್ಲಿಗಿ ಕಮಲಾಪುರ ಈ ಸೈಡಿಂದ ಎಲ್ಲ ಬಂದಿದ್ದಾರೆ. ಖುಷಿ ಆಯಿತು. ಜಿನ್ ಹೆನ್ರಿ ಅವರ ಹುಟ್ಟು ಹಬ್ಬದವನ್ನು ತುಂಬ ಯಶಸ್ವಿಯಾಗಿ ನಾವು ಇವತ್ತು ಆಚರಿಸಿದ್ದೀವಿ. ಶ್ರವಣ ಮಿಷಿನ್ಗಳನ್ನು 15 ವಿತರಣೆ ಮಾಡಿದ್ವಿ. ಫಸ್ಟ್ ಈ ಒಂದು 2 ಮಂತ್ಸ್ ಬ್ಯಾಕ್ ಒಂದು 10 ಮಿಷಿನ್ನ ನಾವು ಕೊಟ್ಟಿದ್ದೀವಿ. ಟೋಟಲ್ 25 ಮಿಷಿನ್ಗಳನ್ನು ಎಲ್ಲ ಥ್ರೂಔಟ್ ವಿಜಯನಗರ ಡಿಸ್ಟ್ರಿಕ್ಟ್ ನಾವು ಯಾರಿಗೆ ಅವಶ್ಯಕತೆ ಐತಿ ಬಡಬಗ್ಗರಿಗೆ ವಿತರಣೆ ಮಾಡಿದ್ದೀವಿ. ಇಷ್ಟು ಹೇಳಿ ದಿನಾಂಕ 20ರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಯಲಿದೆ. ಈ ಭಾಗವಾಗಿ ನಗರದಲ್ಲಿ ಸಿಐಟಿಯುನಿಂದ ಸರ್ಕಾರಿ ನೌಕರರ ಭವನದಲ್ಲಿ ವಿಜಯನಗರ ಜಿಲ್ಲಾ ಸಂಚಲನ ಸಮಿತಿ ವಿಸ್ತೃತ ಸಭೆ ನಡೆಸಿ ದಿನಾಂಕ 20ರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಯಶಸ್ವಿಗೊಳಿಸುವಂತೆ ಕರೆ ನೀಡಲಾಗಿದೆ. ಮತ್ತೆ 20ನೇ ತಾರೀಕಿಗೆ ಒಂದು ಕಡೆ ಫ್ಯಾಕ್ಟರಿಗಳು ಬಂದಾಗ್ತವೆ, ಒಂದು ಕಡೆ ಸರ್ಕಾರಿ ನೌಕರರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ, ಸರ್ಕಾರಿ ಕಚೇರಿಗಳು ಬಂದಾಗ್ತವೆ. ಎಲ್ಲ ವಿಭಾಗಗಳ ಬಂದ್ ಮಾಡಿ ಮೇ 20ನೇ ತಾರೀಕಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ನೋಡಿ, ಯಾವುದೇ ಕಾರಣಕ್ಕೂ ಈ ಕಾರ್ಮಿಕರ ಕಾನೂನುಗಳನ್ನ ನೀವು ತಿದ್ದುಪಡಿ ಮಾಡಿ 4 ಸಮಿತಿಗಳನ್ನು ಏನು ಮಾಡಿದಿರಿ ಇದನ್ನ ವಾಪಸ್ ತಗೊಳ್ಳೋವರೆಗೆ ನಾವು ಬಿಡಲ್ಲ, ನಾವಿದನ್ನ ಜಾರಿ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋಂತ ಹೇಳುವಂತ ನಮ್ಮ ಕೆಲಸ 20ನೇ ತಾರೀಕಿಗೆ ಆಗುತ್ತೆ. ಎಲ್ಲ ಕಡೆ ಅವತ್ತು ಬಂದಾಗಂತ ರೀತಿಯಲ್ಲಿ ನಾವು ನೋಡಬೇಕು. ಅದರ ಎಲ್ಲ ವಿಭಾಗದ ಜನರಿಗೂ ನಾವು ಹೇಳಬೇಕು, ಹೇಳಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಇದು ಕಾರ್ಮಿಕರ ಭವಿಷ್ಯದ ಹೋರಾಟ, ಕಾರ್ಮಿಕರ ಜೀವನದ ಪ್ರಶ್ನೆಗಾಗಿ ನಡೆಯುವಂತ ಹೋರಾಟ. ಈ ಹೋರಾಟವ ಸಿಐಟಿ ಮುಂಚೂಣಿಯಲ್ಲಿ ನಿಂತು ಈ ದೇಶ ಮಟ್ಟದಲ್ಲಿ ಈ ಕಾರ್ಮಿಕರ ಸಮಿತಿಗಳನ್ನ ಈ ಏನು ಕಾನೂನು ತಿದ್ದುಪಡಿ ಮಾಡಿದರೆ ಅದರ ವಿರುದ್ಧ ನಾವು ಹೋರಾಟವನ್ನು ನಡೆಸಬೇಕಾಗಿದೆ. ಹಂಗಾಗಿ ಅದರ ಭಾಗವಾಗಿಯೇ ನಾವಿವತ್ತು ಈ ಸಮಾವೇಶವನ್ನು ಕರೆದಿದ್ದೀವಿ. ಈ ಸಮಾವೇಶದಲ್ಲಿ ತಾಲೂಕಿಂದ ಎಲ್ಲರೂ ಮಾತಾಡಿ ಯಾವ ರೀತಿ ಹೋರಾಟ ನಡೆಸ್ತೀರಿ, ಯಾವ ರೀತಿ ಮಾಡ್ತೀರಿ ಅಂತ ಎಲ್ಲ ಕಡೆ ಸಿಐಟಿ ಕಮಿಟಿಗಳು, ಆ ಸಿಐಟಿ ಕಮಿಟಿಗಳ ಜೊತೆಗೆ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಇದು ಕಾರ್ಮಿಕರ ನೌಕರರ ಭವಿಷ್ಯದ ಹೋರಾಟ.
ಕೇಂದ್ರ ಸರ್ಕಾರ ನಮ್ಮ ಪ್ರಾರಂಭದಲ್ಲಿ ಹೇಳಿದರು, ಈ ಕೇಂದ್ರ ಸರ್ಕಾರ ದೊಡ್ಡ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಆದರೆ ಸಂಬಳ ಮಾತ್ರ ಹೆಚ್ಚಾಗ್ತಾ ಇಲ್ಲ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸಾಮಾನ್ಯ ಜನರು ಬಳಸುವಂತ ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಇದಾವು. ಆದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ಆಗ್ತಾ ಇಲ್ಲ. 36,000 ಕನಿಷ್ಠ ವೇತನ ಕೊಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಇವತ್ತು ಕರ್ನಾಟಕದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ, ಆದ್ರೆ ಅದು ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ವಿರೋಧಿಸ್ತಾ ಇದೀವಿ. ಹಂಗಾಗಿ ನಾವು ಒಟ್ಟಾರೆ ಈ 4 ಸಮಿತಿಗಳು ರದ್ದಾಗಬೇಕು, ಕನಿಷ್ಠ ವೇತನ ಸಿಗಬೇಕು ಮತ್ತು ಕಾರ್ಮಿಕರ ಕಾನೂನುಗಳು ಈಗ ಯಥಾ ರೀತಿಯಲ್ಲಿ ಜಾರಿಯಾಗಬೇಕು. ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು. ಈ ಬೆಲೆ ಏರಿಕೆಯನ್ನು ತಡೆಗಟ್ಟದೇ ಇದ್ರೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಆಗಲ್ಲ ಅನ್ನೋಂಥ ಕಾರಣಕ್ಕೆ ಈ ಮೇ 20 ಹೋರಾಟ ನಡೀತಾ ಇದೆ. ಈ ಮೇ 20 ಹೋರಾಟವನ್ನ ನಾವು ಎಲ್ಲರೂ ಸೇರಿ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದರ ಇನ್ನಷ್ಟು ಕೆಲವು ನಾವು ವಿವಿಧ ರೀತಿಯಲ್ಲಿ ಯಾವ ಥರ ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಈ ಹೋರಾಟದ ಯಶಸ್ವಿಗೆ ಮುಂದಕ್ಕೆ ಹೋಗಬೇಕಾಗಿದೆ. ನಿಮಗೀಗಾಗಲೇ ಗೊತ್ತಿದೆ 29 ಕಾನೂನುಗಳು ಈ ದೇಶದಲ್ಲಿ ಜಾರಿಗೆ ಇದ್ವು ಅನ್ನುವಂಥದ್ದು ಗೊತ್ತಿದೆ. ಆದರೆ ಈಗ ಹೊಸದಾಗಿ ಬರುವಂಥ ಆ 4 ಕಾರ್ಮಿಕ ಸಂಹಿತೆಗಳಲ್ಲಿ ಅದನ್ನು ವಾಪಸ್ ಪಡಿತಾ ಇದ್ದಾರೆ. ಹಾಗಾಗಿ ಈ ಹೊಸ ಕಾನೂನು ಯಾವುದೇ ಕಾರಣಕ್ಕೆ ದುಡಿಯುವ ಜನರ ಪರವಾಗಿಲ್ಲ. ಹಾಗಾಗಿ ಇವತ್ತು ನಾವು 35,000 ರೂಪಾಯಿ ಕನಿಷ್ಠ ಕೂಲಿ ಕನಿಷ್ಠ ಸಂಬಳವನ್ನು ಕೇಳ್ತಾ ಇದ್ರೆ ಇಲ್ಲಿ 18,000 ಕೊಟ್ಟರೆ ಸಾಕು, ನೀವು ಸೂಪರ್ವೈಸರ್ ಆಗ್ತೀರಿ, ನಿಮಗೆ ಯಾವುದೇ ಲಾಭ ಇಲ್ಲ ಅಂತ ಹೇಳುವಂತ ಈ ಹೊಸ ಕಾನೂನು ಕಾರ್ಮಿಕ ವಿರೋಧಿ, ದುಡಿಯುವ ಜನರ ವಿರೋಧಿ ಕಾನೂನಾಗಿದೆ. ಅಷ್ಟೇ ಅಲ್ಲ, ಇವತ್ತು ರೈತರ ಎಲ್ಲ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೆ ಕನ್ಸಿಡರ್ ಮಾಡಲಾರದೆ ಒಪ್ಪದೇ ಇರುವಂತ ಈ ಒಂದು ಪದ್ಧತಿಯಲ್ಲಿ ಅವರ ಬೆಳೆದ ಬೆಲೆಗೆ ನ್ಯಾಯಯುತ ಬೆಲೆ ಇಲ್ಲ, ಭೂಮಿಗೆ ಹಕ್ಕನ್ನು ಕೊಡ್ತಾ ಇಲ್ಲ, ವಿದ್ಯುತ್ತನ್ನು ಕೊಡ್ತಾ ಇಲ್ಲ, ನೀರನ್ನು ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೆ ರೈತರ ಬದುಕಿಗೆ ಬೇಕಾದಂತ ಯಾವುದೇ ರೀತಿಯಾದಂತ ಬೆಂಬಲವನ್ನು ಕೊಡ್ತಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸಿನ 2 ವರ್ಷದ ಸರ್ಕಾರದ ಸಾಧನಾ ಸಮಾವೇಶ 20ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಅದು ಹೊಸಪೇಟೆಯಲ್ಲಿ ನಡೀತಾ ಇದೆ. ಸೊ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಜೊತೆ ಮಾತಾಡಿದ್ವಿ. ಆ ದಿನಾಂಕವನ್ನು ಮುಂದಾಗಬೇಕು. ಕಾಂಗ್ರೆಸ್ ಪಕ್ಷದ ಅಡಿ ಇರುವಂತಹ INTC ಕೂಡ ಈ ಹೋರಾಟದಲ್ಲಿ ಪಾಲುದಾರರಾಗಿದ್ದಾರೆ. ನೀವು ಅದನ್ನು ಮುಂದಕ್ಕೆ ಹಾಕಬೇಕು. ನಿಮಗೆ ಗೊತ್ತಿದೆ, ಮೊನ್ನೆ ರಾಯಚೂರಲ್ಲಿ ಇತ್ತು ಈ ಸಾಧನಾ ಸಮಾವೇಶ. ಯುದ್ಧ ನಡೀತಾ ಇದೆ ಅಂತೇಳಿ ಸಮಾವೇಶ ನಡೀಲಿಲ್ಲ, ಮುಂದಕ್ಕೆ ಹೋಯಿತು. ಯಾವ ರೀತಿ ಯುದ್ಧದ ಅತ್ಯಂತ ಸೀರಿಯಸ್ನೆಸ್ ಇವತ್ತು ಸರ್ಕಾರಕ್ಕೆ ಇದೆಯೋ ಅಷ್ಟೇ ರೀತಿಯಲ್ಲಿ ಕಾರ್ಮಿಕರ ಬೇಡಿಕೆಗಳು, ಕಾರ್ಮಿಕರ ಸಮಸ್ಯೆಗಳಿಗಾಗಿ ಅಖಿಲ ಭಾರತ ಮುಷ್ಕರ ನಡೀತಾ ಇರಬೇಕಾದಾಗ ಇಲ್ಲಿ ಸಾಧನಾ ಸಮಾವೇಶ ದೊಡ್ಡದಲ್ಲ. ಆದ್ರಿಂದ ಇಲ್ಲಿಯ ಸಮಾವೇಶವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಮುಂದಕ್ಕೆ ಹಾಕ್ಬೇಕು ಅನ್ನುವಂಥದ್ದನ್ನ CITU ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆ 20ರ ಮುಷ್ಕರದಲ್ಲಿ ಇವತ್ತು ನೀವು ಕೂಡ ಪಾಲ್ಗೊಳ್ಳಬೇಕು. ಒಂದು ವೇಳೆ ಅವಕಾಶ ಕೊಡದೇ ಇದ್ರೆ ನೀವು ಇವತ್ತು ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ನಾವು ಬಿಡೋದಿಲ್ಲ. ಅವತ್ತು ನಾವು ಮುಷ್ಕರ ಮಾಡ್ತೇವೆ. ಮುಷ್ಕರ ಮಾಡಿ ನಾವು ಇವತ್ತು ರಸ್ತೆ ತಡೆ ಮಾಡಿ ಬಂದ್ ಮಾಡೋದ್ರ ಮುಖಾಂತರ ಬಂಧನಕ್ಕೊಳಗಾಗಲಿಕ್ಕೆ ಸಿದ್ಧರಾಗ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈ ಸಮಾವೇಶದ ಮುಖಾಂತರ ಕೊಡಲಿಕ್ಕೆ ಬಯಸ್ತೇವೆ. ಅದು ಬಂದ್ ರೂಪದಲ್ಲಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಹೋರಾಟದಲ್ಲಿ ಎಲ್ಲ ಸಂಘಾತಗಳು ಪಾಲ್ಗೊಳ್ಳಬೇಕು, ಎಲ್ಲ ಸಂಘಟನೆಗಳು ಪಾಲ್ಗೊಳ್ಳಬೇಕು. ತಮ್ಮ ತಮ್ಮ ವ್ಯಾಪ್ತಿಯ ಎಲ್ಲ ಸಭೆಗಳನ್ನು ಮಾಡಿ 20ನೇ ತಾರೀಕು ಅಲ್ಲಿಂದ ಒಂದು ಸೂಚನೆ ಬರುತ್ತೆ ಜಿಲ್ಲೆಯಿಂದ. ಆ ಪ್ರಕಾರದಲ್ಲಿ ಒಂದು ಪ್ರದೇಶದಲ್ಲಿ ಸೇರಿ ಆ ಚಳವಳಿಯಲ್ಲಿ ಪಾಲ್ಗೊಳ್ಳಬೇಕು. ಇನ್ನು ಉಳಿದ ತಾಲೂಕುಗಳಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈ ಹೋರಾಟಕ್ಕೆ ಮುಂದಾಗಬೇಕು. ಈ ರೀತಿಯಾದಂಥ ಹೋರಾಟ ಮಾಡಿದರೆ ಮಾತ್ರ ಮುಂದೆ ನಮ್ಮ ಹೋರಾಟ ಇರುತ್ತೆ, ನಮ್ಮ ಸಂಘಟನೆ ಇರುತ್ತೆ. ಇಲ್ಲ ಅಂದ್ರೆ ಇದು ಜಾರಿಗೆ ಬಂದ್ರೆ ಈ ತರ ಸಭೆ ಸೇರೋಕ್ಕೂ ಅವಕಾಶ ಇಲ್ಲ. ಈ ತರ ಸಭೆ ಸೇರೋಕ್ಕೂ ಅವಕಾಶ ಇಲ್ಲದಂತ ಕಾನೂನುಗಳು ಜಾರಿಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ದುಡಿಯುವ ವರ್ಗ ಜಾಗೃತರಾಗಬೇಕು, ಹೋರಾಟಕ್ಕೆ ಮುಂದಾಗಬೇಕು. ಅದರಿಂದ ಮಾತ್ರ ಪರಿಹಾರವಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ಈಗ ಜಲಾಶಯಗಳಿಗೆ ಭದ್ರತೆ ನೀಡಿರುವ ಕುರಿತಾಗಿ ವರದಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಳೆದ 6 ದಿನಗಳಿಂದ ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ಗುಂಡಿನ ಸದ್ದು ಕೇಳಿ ಬರುತ್ತಿದೆ. ಹೀಗೆ ಸುರಕ್ಷತೆ ದೃಷ್ಟಿಯಿಂದಾಗಿ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ದೇಶ ಸೇರಿದಂತೆ ರಾಜ್ಯದ ಎಲ್ಲಾ ಜಲಾಶಯಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ.
ಜಲಾಶಯದ ನೌಕರರಿಗೆ ಸೇರಿದಂತೆ ಪ್ರವಾಸಿಗರನ್ನ ತಪಾಸಣೆಗೆ ಒಳಪಡಿಸಿ ಒಳಬಿಡಲಾಗುತ್ತಿದೆ. ಅವರೊಬ್ಬರು ಫ್ಯಾಮಿಲಿ ಅದಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸುರಕ್ಷತೆ ದೃಷ್ಟಿಯಿಂದ ಜಲಾಶಯಗಳಿಗೆ ಸೂಕ್ತ ಬಂದೋಬಸ್ತ್.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.